ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಅಲೋಕ್ ಕುಮಾರ್ ಅವರ ಹೆಸರಿನಲ್ಲಿ ವಿಡಿಯೋ ವೈರಲ್ ಬೆನ್ನಲ್ಲೇ ಕ್ರಮ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಅವರೇ ಆದೇಶವನ್ನ ಮಾಡಿದ್ದಾರೆ. ಜೈಲಿನ ವಾರ್ಡನ್ಗಳಾದಂತಹ 3 ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಶಿವಾನಂದ ಕರ್ಲಬಟ್ಟಿ, ನಿರಂಜನ್ ಎ ಕಾಮತ್ ಜೊತೆಗೆ ಹನುಮಂತಪ್ಪ ಹಳಪದ ಇವರನ್ನ ಅಮಾನತು ಮಾಡಲಾಗಿದೆ. ಖಡಕ್ ರೂಲ್ಸ್ ಮಾಡಿದ್ದಕ್ಕೆ ಡಿಜಿಪಿ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಈ ಕೈದಿಗಳಿಂದ ಆಗಿದೆ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಲೆದಂಡ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಡಿಜಿಪಿ ಅಲೋಕ್ ಕುಮಾರ್. ಈ ಹಿಂದೆಯೂ ಕೂಡ ಪರಪ್ಪನ ಅಗ್ರಹಾರದಿಂದ ಈ ರೀತಿಯಾದಂತಹ ವಿಡಿಯೋಗಳು ವೈರಲ್ ಆಗಿದ್ವು. ನಟ ದರ್ಶನ್ ಅವರ ಕೇಸ್ನಲ್ಲೂ ಕೂಡ ವಿಡಿಯೋಗಳು ವೈರಲ್ ಆಗಿತ್ತು. ಅದಾದ ನಂತರವೂ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳು ಬಿಂದಾಸ್ ಆಗಿ ಮೊಬೈಲ್ನ ಬಳಕೆ ಮಾಡ್ತಾ ಇದ್ದಿದ್ದು ಗೊತ್ತಾಗಿತ್ತು. ಜೈಲಿನಲ್ಲಿರುವಂತಹ ಜೈಲು ಸಿಬ್ಬಂದಿಯ ಸಹಕಾರ ಇಲ್ಲದೆ ಹೀಗಾಗುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಲವಾಗಿ ಕೇಳಿ ಬರುವಂತಹ ಆರೋಪ. ಈ ಸಂಬಂಧ ಹಲವು ಸಂದರ್ಭಗಳಲ್ಲಿ ಜೈಲು ಸಿಬ್ಬಂದಿಯ ಮೇಲೂ ಕೂಡ ಕ್ರಮ ಆಗಿದ್ದಿದೆ. ಆದ್ರೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಆಕ್ಷನ್ಗೆ ಇಳಿದಂತಹ ನಂತರದಲ್ಲಿ ಖಡಕ್ ಸೂಚನೆಗಳನ್ನ ಕೊಟ್ಟಿದ್ರು, ಆದೇಶಗಳನ್ನ ಮಾಡಿದ್ರು. ಖುದ್ದು ತಾವೇ ಜೈಲಿಗೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಸರ್ಪ್ರೈಸ್ ವಿಸಿಟ್ ಗಳನ್ನ ಮಾಡಿದ್ರು. ಇಷ್ಟೆಲ್ಲ ಆದಂತಹ ನಂತರದಲ್ಲಿ ಜೈಲಿನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಸ್ಟ್ರಿಕ್ಟ್ ಆಗಿರುತ್ತೆ, ಕೈದಿಗಳ ನಟ್ಟು ಬೋಲ್ಟು ಟೈಟ್ ಆಗಿರುತ್ತೆ ಅಂತ ಅನ್ಕೊಂಡ್ರೆ ಒಳಭಾಗದಲ್ಲಿ ನಡೀತಾ ಇದ್ದಿದ್ದೇ ಬೇರೆ. ಬೆಂದಾಸ್ ಆಗಿ ಮೊಬೈಲ್ ಬಳಕೆ, ಅದನ್ನ ಅಡಗಿಸಿಡುವುದಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಂತ್ರಗಾರಿಕೆ. ಯಾವಾಗ ಅಲೋಕ್ ಕುಮಾರ್ ಅವರ ಹೆಸರಿನಲ್ಲೇ ವಿಡಿಯೋಗಳನ್ನ ವೈರಲ್ ಮಾಡಲಾಯಿತೋ ತಕ್ಷಣ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿದೆ. ಜೈಲಾಧಿಕಾರಿಗಳು ಕಾರ್ಯಪ್ರವೃತ್ತವಾಗಿ ಆ ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. ಅದರ ಜೊತೆಗೆ ಯಾರು ಇವರ ಇನ್ಚಾರ್ಜ್ ಇರ್ತಾರೋ ಅಥವಾ ಜೈಲಿನಲ್ಲಿ ಇವರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿರುವಂತಹ ಜೈಲಾಧಿಕಾರಿಗಳು ಯಾರಿದ್ದಾರೋ ಆ 3 ಅಧಿಕಾರಿಗಳ ತಲೆದಂಡವನ್ನ ಮಾಡಿ ಕಾರಾಗೃಹ ಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.